ಕಟ್ಟಡ. ಇದು ಒಂದೆರಡು ಅಂತಸ್ತಿನ ಬಿಲ್ಡಿಂಗ್ ಅಲ್ಲ. ಈ ಬಹುಮಹಡಿ ಕಟ್ಟಡ ನೋಡ್ತಾನೆ ಸಂಪೂರ್ಣ ಕುಸಿದು ಬಿದ್ದಿದೆ. ಅದು ಒಂದೆರಡಲ್ಲ, 3-4 ಬಹುಮಹಡಿ ಕಟ್ಟಡಗಳು ಎಸ್ಪಿಟಿನ ಎಲೆಯಂತೆ ಬಿದ್ದಿವೆ. ಈ ಕಟ್ಟಡ ಬೀಳಿಲ್ಲ, ನಡುಗಿ ನೀರು ತುಳುಕಿತು. ಇನ್ನು ಕೆಲವು ಕಟ್ಟಡಗಳು ಅದೃಷ್ಟವಶಾತ್ ಭೂಮಿಗೆ ಬೀಳಲಿಲ್ಲ, ಕುಸಿಲಿಲ್ಲ. ಆದ್ರೆ ಈ ಬಹುಮಹಡಿ ಕಟ್ಟಡಗಳು ಗಡಗಡನೆ ನಡುಗಿ ಕಟ್ಟಡದಲ್ಲಿದ್ದ ಗ್ಲಾಸ್ಗಳು ಕಳಚಿ ಬಿದ್ದವು. ಕಟ್ಟಡದ ಮೇಲ್ಭಾಗದಲ್ಲಿ ಇದ್ದ ನೀರು, ಸ್ವಿಮ್ಮಿಂಗ್ ಪೂಲ್ಗಳು ಉಕ್ಕಿ ನೀರು ಹೊರಬಿದ್ದಿದೆ. ಇಟ್ಟಿಗೆಗಳು ಕಳಚಿ ಬಿದ್ದಿವೆ. ಉಳಿದಿದ್ದು ಬೂದಿ ಮಾತು. ಕೆಲವು ಕಟ್ಟಡಗಳು ಬಿದ್ರೆ ಕೆಲವು ಕಟ್ಟಡಗಳು ನಡುಗಿ ನೋಡ್ತಾ ಇದ್ದ ಜನ ಕಣ್ಣೆದುರೇ ಬೂದಿಯಾಗ್ತಾ ಇದ್ದ ಕಟ್ಟಡಗಳನ್ನ ನೋಡಿ ದಿಗ್ಮೂಢರಾಗಿದ್ದಾರೆ. ಪಾಯವೇ ಕುಸಿದು ವಾಲಿದ ಮನೆಗಳು, ಇನ್ನು ಕೆಲವು ಮನೆಗಳು ಪಾಯವೇ ಕಳಚಿ ಜರುಗಿ ಇಡೀ ಮನೆಗಳೇ ವಾಲಿಕೊಂಡು ನಿಂತಿವೆ. ಮೆಟ್ರೋ ರೈಲು ಗಡ ಗಡ ಗಡ. ಇದು ಬ್ಯಾಂಕಾಕಿನ ಮೆಟ್ರೋ ರೈಲು. ರೈಲಿನ ಬೋಗಿಗಳೇ ಅಲುಗಾಡಿ ಯಾರೋ ತಳ್ಳಿದಂತೆ ಶೇಕ್ ಆಗಿವೆ. ಶಾಪಿಂಗ್ ಮಾಲ್ನಲ್ಲಿ ಜೀವ ಭಯ. ಶಾಪಿಂಗ್ ಮಾಲ್ಗೆ ವ್ಯಾಪಾರಕ್ಕೆ ಬಂದಿದ್ದ ಜನ ಜೀವ ಭಯದಿಂದ ಓಡಿದ್ದಾರೆ.เดี๋ยวเลยวะเนี่ย ರಸ್ತೆಗಳಲ್ಲಿ ವಾಹನಗಳ ಡ್ಯಾನ್ಸ್.
ನೆಲವೇ ನಡುಗಿದಾಗ ರಸ್ತೆಯ ಪಾಡೇನು? ರಸ್ತೆಯಲ್ಲಿ ಚಲಿಸ್ತಾ ಇದ್ದ ಕಾರು ಬಸ್ಗಳೇ ಅಲುಗಾಡಿ ತುಳುಕಾಡಿ ನಡುಗಿ ಜನಕ್ಕೆ ಜೀವ ಬಾಯಿಗೆ ಬಂದ ಅನುಭವವಾಗಿದೆ. ಸೇತುವೆಯೇ ಕುಸಿದು ಬಿತ್ತು. ನಗರಗಳಲ್ಲಿ ನದಿಯ ನಡುವೆ ಕಟ್ಟಿದ್ದ ಸೇತುವೆ ಸಂಪೂರ್ಣ ಕುಸಿದು ಬಿದ್ದಿದೆ. ಅವಶೇಷಗಳ ನಡುವೆ ಜನರನ್ನ ವಾಹನಗಳನ್ನು ಹುಡುಕಬೇಕಿದೆ. ಸ್ವಿಮ್ಮಿಂಗ್ ಪೂಲ್ ಸುನಾಮಿ. ಇನ್ನು ಮನೆಗಳ ಪಕ್ಕದಲ್ಲಿ ಕಟ್ಟಿದ್ದ ಸ್ವಿಮ್ಮಿಂಗ್ ಪೂಲ್, ಮನೆಗಳ ಮೇಲೆ ಕಟ್ಟಿದ್ದ ಸ್ವಿಮ್ಮಿಂಗ್ ಪೂಲ್ನಲ್ಲಿದ್ದ ನೀರು ಸುನಾಮಿಯಂತೆ ಎದ್ದು ಬಂದಿದೆ. ಏರ್ಪೋರ್ಟಿನಲ್ಲೂ ಜೀವ ಭಯ. ಏರ್ಪೋರ್ಟ್ನಲ್ಲಿಯೂ ಭೂಮಿ ನಡುಗಿದ ಅನುಭವವಾಗಿದ್ದು ಜನ ನೆಲದ ಮೇಲೆ ಮಲಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಇದು ಮಯನ್ಮಾರ್ನಲ್ಲಿ ಸಂಭವಿಸಿದ ಭೀಕರ ದುರಂತದ ಕೆಲವು ದೃಶ್ಯಗಳು. ಮಯನ್ಮಾರ್ನಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಪಕ್ಕದ ನವದೆಹಲಿ, ಬ್ಯಾಂಕಾಕಿನಲ್ಲೂ ಭೂಮಿ ನಡುಗಿದ ಅನುಭವವಾಗಿದೆ. ಬೆಳಗ್ಗೆ 11:50 ಸುಮಾರಿಗೆ ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿರುವ ಭೂಕಂಪದ ಸಾವಿನ ಲೆಕ್ಕ ಇನ್ನೂ ಸಿಗಬೇಕಿದೆ. ಬ್ಯಾಂಕಾಕ್ನಲ್ಲಿ ಇದೀಗ ಎಮರ್ಜೆನ್ಸಿ ಘೋಷಣೆಯಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.